ಭಾರತದ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಹಿನ್ನೆಲೆಯಲ್ಲಿ ನಗರದಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಭಾರೀ ಬಹಿರಂಗ ಸಭೆ ಏರ್ಪಡಿಸಲಾಗಿತ್ತು. ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರಂಜಿತ್ ಮೂಲಿಮನಿ ಅವರ ನೇತೃತ್ವದಲ್ಲಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಎದುರಿಗೆ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಮಾಜಿ ಕೆಕೆಆರ್ಡಿಬಿಯ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಬಾಬೂಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶ ಕಂಡ ಅಪ್ರತಿಮ ನಾಯಕರಾಗಿದ್ದು ದೇಶದ ಉಪಪ್ರಧಾನಿ ಹಾಗೂ ವಿವಿಧ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ದಿಟ್ಟ ನಾಯಕರು ಎಂದು ಹೇಳಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್ ಅವರು ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನ ಸಾಧನೆ ದೇಶಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಕೊಂಡಾಡಿದರು. 118ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಇಂದು ಬಹಿರಂಗ ಸಭೆಯನ್ನ ವೇದಿಕೆ ಮೇಲಿರುವಂತ ಗಣ್ಯರನ್ನ ಸ್ವಾಗತ ಕೋರುವಂತ ಹಾಗಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಮಾಜಿ ಮಹಾಪೌರರು, ಕವಿಕಾ ಚೇರ್ಮನ್ರು ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರಿಗೆ ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಮಾದಿಗ ಸಮುದಾಯದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿಮ್ಮಣ್ಣ ಬಿಲ್ಲಾ ಸಾಹೇಬರು ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸೋದರಾಗಿರುವಂತಹ ನಿಂಗರಾಜ್ ಸಾರ್ಫಲ್ ಅವರು ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಹಿರಿಯ ಮುಖಂಡರಾಗಿರುವಂತಹ ಶ್ರೀ ರಾಜು ವಾಡೇಕರ್ ಅವರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ದೇಶಗಳಿಗೆ ಕೈ ಚಾಚಬೇಕಾಗ್ತಿತ್ತು. ಇವತ್ತು ನಮ್ಮ ದೇಶದ ರೈತರಿಗೆ ಶಕ್ತಿಯನ್ನು ತುಂಬಬೇಕು, ನಮ್ಮ ಜನರಿಗೆ ಬೇಕಾಗಿರುವಂತಹ ದವಸ ಧಾನ್ಯಗಳನ್ನ ನಮ್ಮ ದೇಶದಲ್ಲೇನೆ ನಮ್ಮ ರೈತರು ಬೆಳಿಬೇಕು ಅಂತನ್ನುವ ಅನೇಕ ಯೋಜನೆಗಳನ್ನ ತಂದು ಇವತ್ತು ದೇಶದ ರೈತರಿಗೆ ಶಕ್ತಿಯನ್ನ ತುಂಬಿ ಇವತ್ತು ಹಸಿರು ಕ್ರಾಂತಿಯನ್ನ ಮಾಡಿರುವಂತದ್ದು ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಅವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ದೇಶದ ಉಪ ಪ್ರಧಾನಿ ಅಷ್ಟೇ ಅಲ್ಲ, ದೇಶದ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಅವರು ಅಂತ ಮಾತನ್ನ ನಾವು ಹೇಳಬೇಕಾಗುತ್ತೆ. ಆ ಒಂದು ಸಾಮರ್ಥ್ಯ ಇವತ್ತು ಅವರಲ್ಲಿ ಇರುವಂತದ್ದು. ಅವರ ಜಯಂತ್ಯೋತ್ಸವ ನನಗೆ ಏನೋ ನನ್ನ ಪೂರ್ವಜನ್ಮದ ಪುಣ್ಯ. ಇವತ್ತು ನಮ್ಮ ಒಂದು ಅವಧಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಅವರ ಒಂದು ಆವರಣವನ್ನ ಅಭಿವೃದ್ಧಿ ಮಾಡುವಂತ ಒಂದು ಅವಕಾಶ ಇವತ್ತಿನ ದಿವಸ ನನಗೆ ಸಮಾಜದವರು ಕೊಟ್ಟಿರುವಂತದ್ದು. ಅದೇ ರೀತಿ ನನಗೆ ನಾನು ಅಧಿಕಾರದಲ್ಲಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಸಮಾಜದ ಅನೇಕ ಮುಖಂಡರು ಇವತ್ತು ನನಗೆ ಕರೆಸಿ ಏನೋ ಗೌರವ ಪ್ರೀತಿಯನ್ನ ಇವತ್ತಿನ ದಿವಸ ಅವರು ಕೊಟ್ಟಿದ್ದಾರೆ. ಇದನ್ನ ನಾನು ಯಾವುದೇ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಸಮಾಜದ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಕೂಡ ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಅವರ ಏನೋ ಪುಸ್ತಕಗಳನ್ನ ಇವತ್ತಿನ ದಿವಸ ಅವರು ನಡೆದು ಬಂದಂತ ದಾರಿಯನ್ನ ಇವತ್ತು ನಾವು ಬಿಡುಗಡೆಯನ್ನ ಮಾಡಿರುವಂತದ್ದು, ಅದನ್ನ ಇವತ್ತು ಅವರು ಮಾಡಿರುವಂತಹ ಕೆಲಸವನ್ನ ಇನ್ನೂ ಹೆಚ್ಚು ವ್ಯಾಪಕವಾಗಿ ಇವತ್ತು ಜನರಿಗೆ ಮುಟ್ಟಿಸುವಂತದ್ರಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅವರ ಆದರ್ಶಗಳನ್ನ, ಅವರ ವಿಚಾರಗಳನ್ನ ಇನ್ನೂ ಹೆಚ್ಚು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಶೋಷಿತ ಜನಾಂಗದ ಸೂರ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮರ 118ನೇ ಜಯಂತಿಯ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಒಂದು ಮಾತನ್ನ ಅವರ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಇದೆ, ಅದರ ಉದ್ಧಾರದಲ್ಲಿಯೇ ನಮ್ಮ ಉದ್ಧಾರವಿದೆ, ಅದರ ವಿಮೋಚನೆಯಲ್ಲಿಯೇ ನಮ್ಮ ವಿಮೋಚನೆ ಇರತಕ್ಕಂಥದ್ದು ಸುಮ್ಮನೆ ಬಾಯಿಗೆ ಹೇಳಿರ್ತಕ್ಕಂಥದ್ದಲ್ಲ. ಈ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವುದಾದ್ರೂ ಹೊರದೇಶಕ್ಕೆ ಹೋದ್ರೆ ವೀಕ್ಷಕ ದೇಶದ ಪ್ರಧಾನಮಂತ್ರಿ ಬಂದಿದ್ದಾರೆ ಅಂತ ಹೇಳಿ ಅವ್ರು ಹೀಯಾಳಿಸಿ ಮಾತನಾಡ್ತಕ್ಕಂಥ ಕಾಲ. ಇದನ್ನ ಅವರ ಕಿವಿ ಬಿದ್ದು ಬಾಬು ಜಗಜೀವನ್ ರಾಮ್ ಮರಳಿ ಭಾರತಕ್ಕೆ ಬಂದು ಇಂದಿರಾ ಗಾಂಧಿ ಅವರ ಜೊತೆ ಮಾತನಾಡಿ ಹಸಿರು ಕ್ರಾಂತಿ ಹರಿಕಾರ ಆಗಬೇಕಾದ್ರೆ ಕೃಷಿ ಮಂತ್ರಿ ಇದ್ದಾಗ ಈ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಏನೇನು ಸೌಲಭ್ಯಗಳು ಬೇಕು,
ಬೀಜಗಳ ಉತ್ಪಾದನೆ ಫ್ಯಾಕ್ಟರಿಗಳು, ಗೊಬ್ಬರ ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಬಾಟಲಿ ಡ್ಯಾಮ್ಗಳು, ಅನೇಕ ಕಟ್ಟಡಗಳನ್ನು ಕಟ್ಟಿ ರೈತರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ನಾವು ಅಮೆರಿಕನಿಂದ ಗೋಧಿ ಹೆಚ್ಚುತ್ತಿರ್ತಕ್ಕಂಥ ಪರಿಸ್ಥಿತಿ. ಇವತ್ತು ನಾವು ಇಡೀ ವಿಶ್ವಕ್ಕೆ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿ ಇವತ್ತು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣೀಭೂತ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬು ಜಗಜೀವನ್ ರಾಮರು, ಹಸಿರು ಕ್ರಾಂತಿ ಹರಿಕಾರ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರೂ ಮರಿಬಾರ್ದು. ಇವತ್ತು ನಾವು ಇಷ್ಟೊಂದು ವಿಶ್ವಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲವನ್ನ ಪರದೇಶಕ್ಕೆ ಕೊಡ್ತಕ್ಕಂಥ ಶಕ್ತಿ ಬಂದಿದ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮರಿಂದ ಅಂತಕ್ಕಂಥದ್ದು ನಾವೆಂದೂ ಮರಿಬಾರ್ದು. ಸ್ವಾತಂತ್ರ್ಯದ ನಂತರ ಸುಮಾರು 30 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಭಾರತ ದೇಶದ ಪ್ರಗತಿಗಾಗಿ ಅವರು ನೀಡಿರ್ತಕ್ಕಂಥ ಅನೇಕ ಕೊಡುಗೆಗಳು ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಚರಿತ್ರೆಗಳಾಗಿವೆ. ಇವತ್ತು ಬಹಳಷ್ಟು ಜನರು ಹೇಳ್ತಾರೆ ಆತ್ಮನಿರ್ಭರ ಭಾರತ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ ಇವತ್ತಿನ ಕಾಲದಲ್ಲಿ. ಈ ಮಾತನ್ನ ಅಂತ ಬಾಬೂಜಿಯವರು ಕೇಂದ್ರ ಕೃಷಿ ಸಚಿವರಾಗಿದ್ದಾಗ ಹಸಿರು ಕ್ರಾಂತಿಯ ಮೂಲಕ ದೇಶದ ಕೃಷಿ ವಲಯದಲ್ಲಿ ಆಧುನಿಕತೆಯನ್ನು ತಂದು ಹೆಚ್ಚಿನ ಇಳುವರಿ ನೀಡುವ ಬೀಜಗಳು, ಯಾಂತ್ರಿಕ ಕೃಷಿ ಉಪಕರಣಗಳು, ನೀರಾವರಿ ಸೌಲಭ್ಯಗಳು, ದೇಶದ ಆರ್ಥಿಕತೆಯ ಚಾಲಕ ಶಕ್ತಿಯಾಗಿರುವ ಕೃಷಿ ಮತ್ತು ಕೃಷಿಕರನ್ನು ಸದೃಢಗೊಳಿಸತಕ್ಕಂಥ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸುಮಾರು 55 ವರ್ಷಗಳ ಹಿಂದೆ ಆತ್ಮನಿರ್ಭರದ ಭಾರತದ ಕನಸಿಗೆ ನಾಂದಿ ಹಾಕಿರ್ತಕ್ಕಂಥವ್ರು. 1970ರಲ್ಲಿ ಬರಗಾಲದಲ್ಲಿ ಜನರಿಗೆ ಆಹಾರದ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ದಸರಾ ಕಲಬುರ್ಗಿಯವರು ಎಲ್ಲ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ನನ್ನ ಸಹಕರಿಸಿದರೆ ಅದಕ್ಕೆ ಅವರಿಗೆ ತುಂಬ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಹೊಂದಾಣಿಕೆ ಮಾಡುವುದರ ಮುಖಾಂತರ ಮುಕ್ತಾಯವಾಗುತ್ತದೆ. ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಮತ್ತು ಎಲ್ಲ ಬಾಬು ಜಗಜೀವನ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಳ್ಳೋದಂದ್ರೆ ಎಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ, ಎಲ್ಲರೂ ಊಟದ ವ್ಯವಸ್ಥೆ ಮಾಡ್ತಾರೆ. ಊಟ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಿರ್ಗಮನ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಜೈ ಮಾದಿಗ, ಜೈ ಮಾದಿಗ. ಇನ್ನು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಾದಿಗ ಸಮಾಜದ ಸಾಧಕರಿಗೆ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಭೀಮಣ್ಣ ಬಿಲ್ಲಾವ್, ಶ್ಯಾಮ್ ನಾಟೇಕರ್, ದಶರಥ್ ಕಲ್ಗುರ್ತಿ, ಶರಣ್ ಅಲ್ಲಂಪ್ರಭು ಪಾಟೀಲ್, ನೀಲಕಂಠರಾವ್ ಮುಲ್ಗೆ, ಚಂದ್ರಿಕಾ ಪರಮೇಶ್ವರ್, ಮಂಜುನಾಥ್ ನಾಲ್ವರ್ಕರ್, ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡ್ಕುರ್ತಿ, ರಾಕೇಶ್ ವಾಡೇಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.